ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಒಂದು ಅಮ್ಮನ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಅಮ್ಮನ ಮನೆಗೆ ಬಂದು ಒಂದು 10 ದಿನ ಆಯಿತು. ಸೊ ಆವಾಗಿಂದನೂ ನಾನು ಒಂದು ವ್ಲಾಗ್ನೂ ಸಹ ಆಗಿಲ್ಲ. ಈ ಟೆಂಪಲ್ ಇನಾಗ್ರೇಷನ್ಸಿಂದ ಅಷ್ಟೇ ಹಾಕಿದ್ದು. ಸೊ ಹಾಗಾಗಿ ನನಗೆ ಯಾವುದು ಕಂಟೆಂಟ್ ಸಿಗಲಿಲ್ಲ, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸುಮಾರು ಜನ ಕೇಳ್ತಾ ಇದ್ರು, ನಿಮ್ಮ ಕೂದಲು ತುಂಬ ಶೈನಿಯಾಗಿ ಮತ್ತು ಉದ್ದಕ್ಕಿದೆ, ಸೊ ಯಾವ ಎಣ್ಣೆಯನ್ನು ನೀವು ಅಪ್ಲೈ ಮಾಡ್ಕೊತೀರಂತ. ನಾನು ಅದಕ್ಕೆ ಮೊದಲನೇದಾಗಿ ಸ್ವಲ್ಪ ಪ್ಯಾರಾಶೂಟನ್ನು ಎಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಒರಿಜಿನಲ್ ಎಣ್ಣೆ ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಅಪ್ಲೈ ಮಾಡ್ಕೊತೀನಿ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನಾನು 4-5 ದಾಸವಾಳದ ಎಲೆಯನ್ನು ತಗೊಂಡು ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ದಾಸವಾಳದ ಎಲೆಯನ್ನು ಹಾಕಬೇಕು. ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆದರೂ ನೀವು ಮೆಂತೆ ಕಾಳನ್ನು ಹಾಕೋಬೇಕು. ಮೆಂತೆ ಕಾಳು ಹಾಕೋದ್ರಿಂದ ಎಷ್ಟು ಯೂಸ್ ಅಂತ ನಿಮಗೂ ಸಹ ಗೊತ್ತಿದೆ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು ಸ್ಪೂನಲ್ಲಿ ನೀಟಾಗಿ ತಿರುಗಿಸ್ತಾ ಇರಬೇಕು. ಈ ರೀತಿಯಾಗಿ ನಾವು ಮನೆಯಲ್ಲೇ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಹೇರ್ ಆಯಿಲ್ ಮಾಡಿಕೊಂಡು ಚೆನ್ನಾಗಿ ಕೂದಲನ್ನು ಬೆಳೆಸ್ಕೋಬೋದು. ಮಾರ್ಕೆಟಲ್ಲಿ ಬರುವಂಥ ಅನೇಕ ರೀತಿಯ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡಿ ಮತ್ತು ಕೂದಲೆಲ್ಲ ಉದುರಿಸ್ಕೊಳ್ಳೋ ಬದಲು ಈ ರೀತಿಯಾಗಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಬೆನಿಫಿಟ್ ಇದೆ. ಯಾವುದೇ ಆಗಲಿ 1 ದಿನ 2 ದಿನ ಹಚ್ಚ ತಕ್ಷಣವೇ ಬೆಳೆಯಲ್ಲ. 1 ಮಂತ್ ಕಂಟಿನ್ಯೂ ಆಗಿ ಯೂಸ್ ಮಾಡಬೇಕು. ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 3 ಅವರ್ಸ್ 4 ಅವರ್ಸ್ನ ಹಚ್ಕೊಂಡು ಆಮೇಲೆ ಬೇಕಾದ್ರೆ ತಲೆ ಸ್ನಾನ ಮಾಡಬೇಕು. ಈ ಒಂದು ರೆಮಿಡಿಯನ್ನು ನಮ್ಮ ಅವರು ನಾವು ಹಾಸ್ಟೆಲಿದ್ದಾಗ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಅಂದರೆ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಮಗೆ ಕೊಡ್ತಾಯಿದ್ರು. ಈಗ ಆಲ್ಮೋಸ್ಟ್ ಆಲ್ ಕೆಲವರು ಮನೇಲಿರ್ತಾರೆ, ಹೆಂಗೋ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀವಿ. ಡ್ಯೂಟಿಗೆ ಹೋಗೋರು ಈ ರೀತಿ 1 ತಿಂಗಳು 2 ತಿಂಗಳು ಸಹ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಹ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈಗ ರೆಡಿಯಾಗಿದೆ ಆಯಿಲ್. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈ ಕರಿಬೇವು ಮತ್ತು ದಾಸವಾಳದೆಲೆ ಮೆಂತ್ಯದೆಲ್ಲ. ನಾನು ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಬೇಕು ಅಂದಾಗ ಮತ್ತು ಇದೇ ಪ್ರೋಸೆಸ್ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ನನ್ನ ತಲೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಕಣ್ಣಿಗೊಂಥರ ತಂಪು ಅನಿಸುತ್ತೆ. ಯಾಕಂದರೆ ಮೆಂತ್ಯ ಕಾಳು ಅದೆಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಕಣ್ಣಿಗೆಲ್ಲ ತಂಪು ಅನಿಸುತ್ತೆ. ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ನಮ್ಮ ಕೂದಲಿಗೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ಎಣ್ಣೆಯನ್ನು ಹಚ್ಕೋಬೇಕು. ಜಾಸ್ತಿ ಹಚ್ಕೋಬಾರ್ದು. ಗಿಡಕ್ಕೆ ನೀರು ಜಾಸ್ತಿ ಹಾಕಿದರೆ ಹೇಗೆ ಕೊಳ್ತೋಗುತ್ತೋ ಅದೇ ರೀತಿ ತಲೆಗೆ ಜಾಸ್ತಿ ಎಣ್ಣೆ ಹಚ್ಕೊಂಡ್ರೆ ಉದುರೋ ಚಾನ್ಸಸ್ಸು ಇರುತ್ತೆ. ಡ್ಯಾಂಡ್ರಫು ಸಹ ಜಾಸ್ತಿ ಆಗುತ್ತೆ. ಖಂಡಿತ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಬಂದು ಗುರುವಾರದ ವ್ಲಾಗು. ಅಮ್ಮನ ಮನೆಯಲ್ಲಿ ಇರುವಂಥ ದೇವರ ಮನೆ ಇದು. ನಮ್ಮ ತವ್ರ ಮನೆ ದೇವರು ಬಂದು ಬಿಸಗಲಿ ಸಿದ್ದೇಶ್ವರ. ಹೊಸದಾಗಿ ಟೆಂಪಲ್ ಇನಾಗ್ರೇಷನ್ ಆಯ್ತಲ್ಲ, ಅದು 41 ದಿನ ಮಂಡಲ ಪೂಜೆ ಇರುತ್ತೆ. ಸೊ ನಾವು 41 ದಿನ ಮಾಡೋಕ್ಕಾಗಲ್ಲ ಅಂತ 21 ದಿನ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದರಲ್ಲಿ ಯಾರ್ಯಾರು ಮನೆ ದೇವರು ಬಿಸಗಲಿ ಸಿದ್ದೇಶ್ವರರಾಗಿರ್ತಾರೋ ಅವರು ಒಂದೊಂದು ದಿನ ಪೂಜೆ ಮಾಡಬೇಕು. ನಮ್ಮದು ಸರತಿ ಗುರುವಾರ ಬಂದಿತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಎದ್ದು ಏನೇನು ಬೇಕೋ ಪೂಜೆಗೆ ಅದೆಲ್ಲ ತಯಾರು ಮಾಡ್ಕೊಂಡ್ವಿ. ಇದಕ್ಕೆ ನಾವು ಸ್ವಲ್ಪ ಮೊಸರು ಬತ್ತಿ ಫ್ರೂಟ್ ಸಲಾಡ್ ಥರದ್ದು ಪ್ರಸಾದ ಮಾಡಿದ್ವಿ. ತುಂಬ ಈಸಿಯಾಗಿ ಮೊಸರು ಬುತ್ತಿಯನ್ನು ಮಾಡ್ಬೋದು. ಸ್ವಲ್ಪ ಮೊಸರು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ತುಂಬಾ ರೆಡಿಯಾಗಿಬಿಡುತ್ತೆ. ಈಸಿಯಾಗಿ ಬರೋ ಭಕ್ತಾದಿಗಳಿಗೂ ಕೊಡೋಕ್ಕೂ ಸಹ ಈಸಿ ಆಗುತ್ತೆ. ಆಲ್ಮೋಸ್ಟ್ ಆಲ್ ತುಂಬ ಬೇಯಿಸಿರುವಂಥ ನೈವೇದ್ಯಕ್ಕೆ ಇಡಬಾರ್ದು ಅಂತಾರೆ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಇದು ಯಾವ ದೇವಸ್ಥಾನ ಅಂತ. ಈ ದೇವಸ್ಥಾನ ಬಂದು ಬಿಸಗಲಿ ಸಿದ್ದೇಶ್ವರ ದೇವಸ್ಥಾನ ಆಗಿರುತ್ತೆ. ಹೊಸದಾಗಿ ಇನಾಗ್ರೇಷನ್ ಆಗಿರುವಂಥ ಈ ಒಂದು ದೇವಸ್ಥಾನದ ಮೂಲ ಸ್ಥಾನ ಬಂದು ನಾವು ಚಿಕ್ಕಮಗಳೂರಿನಲ್ಲಿ ನೋಡ್ತೀವಿ. ಅಲ್ಲಿ ಬಿಸಗಲಿ ಮಠ ಅಂತ ಇದೆ. ಸೊ ಅದರ ಪ್ರತಿರೂಪವನ್ನು ನಾವಿಲ್ಲಿ ಕಾಣ್ತೀವಿ. ಸಾಕಷ್ಟು ಭಕ್ತಾದಿಗಳು ಬಿಸಗಲಿ ಸಿದ್ದೇಶ್ವರ ಮಠಕ್ಕೆ ಅಂದರೆ ಚಿಕ್ಕಮಗಳೂರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವಾಗೆಲ್ಲ ಗುಡ್ಡ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರು. ಈಗ ಎಲ್ಲ ಫೆಸಿಲಿಟಿಯೂ ಇದೆ. ತುಂಬಾ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ. ಇಷ್ಟಾರ್ಥಗಳನ್ನು ಈಡೇರಿಸುವಂಥ ದೇವರು ಅಂತಂದರೆ ಶಿವ ಅಂತ ಹೇಳ್ಬೋದು. ಹಾಗೆ ನಾವು ಬಲಭಾಗದಲ್ಲಿ ಗಣಪತಿಯ ವಿಗ್ರಹವನ್ನು ಕಾಣ್ತೀವಿ. ಮತ್ತು ಪಕ್ಕದಲ್ಲಿ ನಾವು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ಕಾಣ್ತೀವಿ. ಇಲ್ಲಿ ನಮಗೆ ಇರುವಂಥ ಸಮಸ್ಯೆಗಳು, ಕಷ್ಟಗಳು ಎಲ್ಲವನ್ನು ಈಡೇರಿಸುವಂಥ ತಾಯಿ ಚೌಡಮ್ಮ ಆಗಿರ್ತಾರೆ. ತುಂಬಾ ಬೇಗನೆ ನಮಗೆ ಒಲಿಯುವಂಥ ದೇವರು ಅಂತ ಹೇಳ್ಬೋದು. ಇಲ್ಲಿ ನಾವು ಹರಕೆಗಾಗಿ ಚೌಡಮ್ಮಂಗೆ ಕೋಳಿ ಮತ್ತು ಕುರಿಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಈ ರೀತಿಯಾಗಿತ್ತು ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.